ಸ್ವಾಮಿ ವಿವೇಕಾನಂದರು ಅಂದ್ರೆ ಕೇವಲ ಕೇಸರಿ ವಸ್ತ್ರ ಧರಿಸಿದ ಒಬ್ಬ ಸನ್ಯಾಸಿ ಅಲ್ಲ. ಅವರು ಒಂದು ಯುಗ, ಒಂದು ಚಿಂತನೆ ಮತ್ತು ಇಡೀ ಜಗತ್ತಿಗೆ ಭಾರತವನ್ನು ಪರಿಚಯಿಸಿದ ಮಹಾನ್ ಚೇತನರು. ಆದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮಗೆ ತಿಳಿಯದ ಕೆಲವು ಅಚ್ಚರಿಯ ಸಂಗತಿಗಳು ಇವೆ. ಅವು ಏನಂತೀರಾ? ಇದೀಗ ಕೇಳಿ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಅವರು ಹುಟ್ಟಿದ್ದು 1863 ಜನವರಿ 12ರಂದು ಕೋಲ್ಕತ್ತಾದ ಮಧ್ಯಮ ವರ್ಗದ ಕುಟುಂಬದಲ್ಲಿ. ಬಾಲ್ಯದಿಂದಲೇ ಅತೀವ ಬುದ್ಧಿವಂತ, ತರ್ಕಬದ್ಧವಾಗಿ ಯೋಚಿಸುವ ಸ್ವಭಾವದ ಹುಡುಗ. ನರೇಂದ್ರನಾಥರು ದೇವರಲ್ಲಿ ನಂಬಿಕೆ ಇಲ್ಲದ ಹುಡುಗನಾಗಿದ್ರು. ನೀವು ದೇವರನ್ನು ನೋಡಿದ್ದೀರಾ ಅಂತ ಪ್ರಶ್ನಿಸುವ ಧೈರ್ಯ ಅವರಿಗಿತ್ತು. ಅದಕ್ಕಾಗಿ ಅವರು ಹಲವಾರು ಸಾಧು ಸಂತರನ್ನು ಭೇಟಿ ಮಾಡಿದ್ರು. ಆದ್ರೆ ತೃಪ್ತಿ ಸಿಗಲಿಲ್ಲ. ಒಂದು ದಿನ ಅವರು ಭೇಟಿಯಾದವರು ರಾಮಕೃಷ್ಣ ಪರಮಹಂಸರನ್ನ. ನೀನು ದೇವರನ್ನು ನೋಡಿದ್ದೀಯಾ ಅಂತ ನರೇಂದ್ರನಾಥ ಕೇಳಿದ ಪ್ರಶ್ನೆಗೆ ರಾಮಕೃಷ್ಣ ಪರಮಹಂಸರು ನೀಡಿದ ಉತ್ತರವೇ ಅವರ ಜೀವನವನ್ನೇ ಬದಲಿಸಿತು. ಹೌದು, ನಾನು ದೇವರನ್ನ ನೋಡಿದ್ದೇನೆ, ನಿನ್ನನ್ನು ನೋಡುವಷ್ಟು ಸ್ಪಷ್ಟವಾಗಿ ಎಂದರು ರಾಮಕೃಷ್ಣ ಪರಮಹಂಸರು. ಅದೇ ಕ್ಷಣದಲ್ಲಿ ನರೇಂದ್ರನಾಥರ ಜೀವನದ ದಿಕ್ಕೇ ಬದಲಾಗಿದೆ. ಗುರುವಿನ ಮಾರ್ಗದರ್ಶನದಲ್ಲಿ ನರೇಂದ್ರನಾಥರು ಸ್ವಾಮಿ ವಿವೇಕಾನಂದರಾಗ್ತಾರೆ. ಆದ್ರೆ ಇಲ್ಲೊಂದು ಸತ್ಯ ಗೊತ್ತಾ? ಸ್ವಾಮಿ ವಿವೇಕಾನಂದರು ಸನ್ಯಾಸಿಯಾದ ಬಳಿಕವೂ ಹಸಿವು, ದಾರಿದ್ರ್ಯ, ಅವಮಾನವನ್ನು ಅನುಭವಿಸಿದ್ದಾರೆ. ಅಮೆರಿಕಕ್ಕೆ ಹೋಗುವಾಗ ಟಿಕೆಟ್ಗಾಗಿ ಹಣವಿರಲಿಲ್ಲ. ಕೆಲ ದಿನಗಳು ರೈಲು ನಿಲ್ದಾಣದಲ್ಲಿಯೇ ನಿದ್ದೆ ಮಾಡಿದ್ದಾರೆ. ಆದ್ರೆ ಆತ್ಮ ಗೌರವವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಲಿಲ್ಲ. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ಧರ್ಮಗಳ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ವೇದಿಕೆ ಏರ್ತಾರೆ. ಸಿಸ್ಟರ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಎಂದು ಅವರ ಮಾತು ಶುರು ಮಾಡಿದ ಕ್ಷಣ ಇಡೀ ಸಭಾಂಗಣ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟುತ್ತೆ. ಆ ದಿನ ಭಾರತ ವಿಶ್ವಗುರು ಎಂಬ ಗುರುತನ್ನು ಪಡೆದುಕೊಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತುಗಳು ಇಂದಿಗೂ ಜೀವಂತವಾಗಿವೆ. ಹೇಳಿ, ಎದ್ದೇಳಿ, ನಿಮ್ಮ ಗುರಿ ಸಾಧಿಸುವವರೆಗೂ ನಿಲ್ಲಬೇಡಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ದೇವರನ್ನು ಹುಡುಕಲು ದೇವಾಲಯಕ್ಕೆ ಹೋಗುವ ಮೊದಲು ಬಡವರ ಸೇವೆ ಮಾಡು, ಅದೇ ನಿಜವಾದ ಪೂಜೆ. ಇವರು ಯುವಕರನ್ನು ಅತ್ಯಂತ ಹೆಚ್ಚು ಪ್ರೀತಿಸಿದವರು. ನನಗೆ ಶಕ್ತಿಶಾಲಿ ಯುವಕರು ಬೇಕು, ದುರ್ಬಲರಲ್ಲ ಎಂದು ಹೇಳ್ತಾರೆ. ಇವರು ಹೇಳಿದ ಅತಿ ದೊಡ್ಡ ಜೀವನ ಸತ್ಯ ಏನು ಗೊತ್ತಾ? ನೀನು ನಿನ್ನನ್ನು ದುರ್ಬಲ ಎಂದು ನಂಬಿದ ಕ್ಷಣವೇ ನಿನ್ನ ಸೋಲು ಆರಂಭವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಕೇವಲ 39 ವರ್ಷ ಮಾತ್ರ ಬದುಕಿದವರು. ಆದ್ರೆ ಆ 39 ವರ್ಷಗಳಲ್ಲಿ ಅವರು ಬರೆದ ಚಿಂತನೆಗಳು ಶತಮಾನಗಳನ್ನು ದಾಟಿವೆ. ಇಂದು ಕೂಡ ಭಾರತದ ಯುವ ಶಕ್ತಿಗೆ ದಾರಿದೀಪವಾಗಿದ್ದಾರೆ ಸ್ವಾಮಿ ವಿವೇಕಾನಂದರು. ಇನ್ನು ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟ ದಿನ ನಿಮ್ಮ ಜೀವನವೇ ಬದಲಾಗುತ್ತದೆ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಕೇವಲ ಒಬ್ಬ ಸನ್ಯಾಸಿಯಲ್ಲ, ಅವರು ಒಂದು ಕ್ರಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.